ಇದು ರಾಜ್ಯ ಕಾಂಗ್ರೆಸ್ನ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಪಟ್ಟಕ್ಕೆ ಡಿಕೆಶಿ ಲಾಬಿ, ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಇದು ರಾಜ್ಯ ಕಾಂಗ್ರೆಸ್ನ ಸ್ಫೋಟಕ ಸುದ್ದಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಪಟ್ಟಕ್ಕೆ ಡಿಕೆ ಶಿವಕುಮಾರ್ ಲಾಬಿ, ಸಂಪುಟ ವಿಸ್ತರಣೆಗೆ ಸಿಎಂ ಪ್ಲಾನ್. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಆಪ್ತರ ಜೊತೆಗೆ ದೆಹಲಿಗೆ ಸಿದ್ದರಾಮಯ್ಯ ತೆರಳಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಆಪ್ತರು ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಎಂ ಬದಲಾವಣೆ ಮಾಡುವುದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಸಿಎಂ ಪರವಾಗಿ. ಬದಲಾವಣೆ ಮಾಡೋದಕ್ಕೆ ಮತ್ತೆ ಶಾಸಕಾಂಗ ಸಭೆಯನ್ನ ಕರಿಬೇಕು. ಕಾಂಗ್ರೆಸ್ ಸಂವಿಧಾನದ ಪ್ರಕಾರ ಒಮ್ಮೆ ಆಯ್ಕೆಯಾದರೆ 5 ವರ್ಷ ಸಿಎಂ. ಮುಂದೆ ಅವಕಾಶ ಬಂದರೆ ಡಿಕೆ ಶಿವಕುಮಾರ್ ಸಹ ಸಿಎಂ ಆಗಬಹುದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ 15ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವ ಸಲುವಾಗಿ ಸಿದ್ದರಾಮಯ್ಯ ಅವರು ಹಿಂದೆನೂ ಕೂಡ ಹೇಳಿದ್ರು, ಸಂಪುಟ ಪುನರಚನೆ ಮಾಡುವ ಸಲುವಾಗಿ ನಾನು ಚರ್ಚೆ ಮಾಡ್ತೀನಿ ಅಂತ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು, ಮಾಜಿ ಸಚಿವರು, ಹಾಲಿ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಸರ್, 2.5 ವರ್ಷ ಅಧಿಕಾರ ಹಂಚಿಕೆಯ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ತಿಂಗಳ 20ಕ್ಕೆ ರಾಜೀನಾಮೆ ಕೊಡ್ತಾರೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಹಾಗಾದರೆ ಸಿದ್ದರಾಮಯ್ಯ ಅವರು 21ಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ? ಈಗ ಡಿಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವ್ಯಾರು ಹೇಳಿಲ್ವಲ್ಲ. ಕಾಲ ಬಂದಾಗ ಆಗ್ತಾರೆ. ಅದಕ್ಕೆ ಈಗಲೇ ಆಗ್ತಾರೆ. 2.5 ವರ್ಷ ಅಗ್ರಿಮೆಂಟ್ ಆಗಿದೆ. ಏನಿದು ಯಾವುದರ ವ್ಯಾಪಾರ ವಹಿವಾಟಿನ ಒಪ್ಪಂದನ ಇದು? ನೋ, ಯಾವ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ. ಬಿಕಾಸ್ ವಿ ಆರ್ ದ ವೋಟರ್ಸ್. ನೋಡಿ, ಯಾವುದೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷದ ಸಂವಿಧಾನ ಇದೆ. ನಮ್ಮ ಪಕ್ಷದ ನಿಯಮಾವಳಿಯಂತೆ ಶಾಸಕಾಂಗದ ಪಕ್ಷದ ಸಭೆಯನ್ನು ಕರಿಬೇಕು. ಕರೆದುಬಿಟ್ಟು ಶಾಸಕರಿಗೆ ಹೇಳಬೇಕು, ನಾವೀಗ ಮುಖ್ಯಮಂತ್ರಿನ ಬದಲಾವಣೆ ಮಾಡ್ತೇವೆ ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಇರ್ತಾರೆ, ಅವ್ರನ್ನ ಬದಲಾವಣೆ ಮಾಡ್ತೇವೆ ಅಂತ ನಮ್ಮ ಮುಂದೆ ಹೇಳಿದಾಗ, ನೀವು ಬದಲಾವಣೆ ಮಾಡಿ ಅಂತ ಹೇಳಿ ನಾವು ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಪಕ್ಷದ ಹೈಕಮಾಂಡ್ ಮಾಡಲಿಕ್ಕೆ ಬರುತ್ತೆ. ನಾವ್ಯಾರು ಒಪ್ಪಿಗೆ ಕೊಡದೇ ಇದ್ದರೆ ವೋಟಿಂಗ್ ಆಗುತ್ತೆ. ಸಾರಿ ವೋಟಿಂಗ್ ಆಯ್ತಲ್ಲ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕಂಟೆಸ್ಟ್ ಮಾಡಿದರು, ವೋಟಿಂಗ್ ಆಯಿತು. ಆಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇಂಟರ್ನಲ್ ಡೆಮೋಕ್ರಸಿ ನಮ್ಮ ಪಕ್ಷದಲ್ಲಿ ಇದೆ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳೋದು ತಪ್ಪು. ನಮ್ಮ ಪಕ್ಷ ನಮ್ಮನ್ನು ಕೇಳಿ ಅವ್ರ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಅವ್ರನ್ನ. ಐ ಆಮ್ ದ ವೋಟರ್, ಐ ಹ್ಯಾವ್ ಎಲೆಕ್ಟೆಡ್ ಹಿಮ್ ಫಾರ್ 5 years. ಅವರು 5 years ಆಗಿಲ್ಲ ಅಂದರೆ ಯಾಕೆ ಅಂತ ನಮ್ಗೆ ಹೇಳಬೇಕಲ್ಲ, ಪಕ್ಷ ಹೇಳಲೇಬೇಕಲ್ಲ. ಅದಕ್ಕೆ ನನಗೆ ಏನಾಗುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ 5 ವರ್ಷ ಅವರು ಇರ್ತಾರೆ ಅಂತ. ಹಾಗಾದರೆ ನಿಮ್ಮ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಆ ಥರ ರಾಜಕೀಯ ಕ್ರಾಂತಿ ಅಂತ ಏನು ಚರ್ಚೆ ಆಗ್ತಿದೆ ಅದೇನು ಆಗಲ್ವ ಸರ್? ನೋಡಿ, ಕ್ರಾಂತಿ ವಿಚಾರ ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಆದರೆ ಅದು ಕ್ರಾಂತಿ ಹೆಂಗಾಗುತ್ತೆ ರೀ? ಅದು ಈಸ್ ಇಟ್ ಎ ರೆವಲ್ಯೂಷನ್? ರೆವಲ್ಯೂಷನ್ ಅರ್ಥ ಯಾರಿಗಾರು ಗೊತ್ತಿದೆಯಾ?
ಹಾಗಾದರೆ ವಿರೋಧ ಪಕ್ಷದವರು ಹೇಳ್ತಿರೋದಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಪ್ತರು ಮಾತಾಡ್ತಿರೋದಾಗಿರ್ಬೋದು, 2.5 ವರ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಅದು ಅಂಥದ್ದೇನು ಬೆಳವಣಿಗೆಗಳು ಆಗೋದಿಲ್ಲ? ಯಾಕಂದರೆ ಆ ಥರದ ಯಾವುದೇ ಬೆಳವಣಿಗೆ ಇಲ್ಲ. ಸಿದ್ದರಾಮಯ್ಯನವರು ನನ್ನ ಪ್ರಕಾರ 5 ವರ್ಷ ಮುಖ್ಯಮಂತ್ರಿಗಳಾಗಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಯಾಕಂದರೆ ನಾವೆಲ್ಲ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದೇವೆ. ಪಕ್ಷದ ವರಿಷ್ಠರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಅದು ಏನಾದರೂ ಬದಲಾವಣೆ ಇದ್ದರೆ ಪಕ್ಷ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತದೆ, ಅದು ಶಾಸಕರನ್ನ ಕೇಳಿ. ಇದಿಷ್ಟು ಹಿರಿಯ ಶಾಸಕರಾದಂತಹ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಒಂದು ಮಾತು. ಕ್ಯಾಮರಾಮನ್ ಶಿವು ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.